MDH ಜನ ಮಸಾಲ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಇತ್ತ ಹಾಸನದಲ್ಲಿ 32ಕ್ಕೆ ಏರಿಕೆಯಾಗಿದೆ ಹೃದಯಾಘಾತ ಸಾವಿನ ಪ್ರಕರಣ. ಕ್ಷಣ ಕ್ಷಣಕ್ಕೂ ಕೂಡ ಅಲ್ಲಿ ಆತಂಕಗಳು ಹೆಚ್ಚಾಗ್ತಾ ಇದೆ. ಹಾಸನ ಜಿಲ್ಲೆಯಾದ್ಯಂತ ಜನರಲ್ಲಿ ಆತಂಕ ಮೂಡ್ತಾ ಇದೆ. ಸರಣಿ ಹೃದಯಾಘಾತದಿಂದ ಬೆಚ್ಚಿ ಬಿದ್ದಿದ್ದಾರೆ ಹಾಸನದ ಜಿಲ್ಲೆಯ ಜನರು. ಹೃದಯಾಘಾತದಿಂದ ಗ್ರಾಮ ಪಂಚಾಯಿತಿ ಸದಸ್ಯ ಸಂತೋಷ್ ಸಾವನ್ನಪ್ಪಿದ್ರು. ಕಲ್ಲಾರೆ ಗ್ರಾಮದಲ್ಲಿ 41 ವರ್ಷದ ಸಂತೋಷ್ ಏಕಾಏಕಿ ಹಠಾತ್ ನಿಧನವನ್ನ ಹೊಂದಿದ್ದಾರೆ. ಚಿಕ್ಕನಾಯಕನಹಳ್ಳಿಯ ಸಿಬಿ ವಿರೂಪಾಕ್ಷಗೆ ಹಾರ್ಟ್ ಅಟ್ಯಾಕ್ ಆಯಿತು. 70 ವರ್ಷದ ವಿರೂಪಾಕ್ಷಪ್ಪ ಕೂಡ ನಿನ್ನೆ ತೀರ್ಕೊಂಡಿದ್ದಾರೆ. ಅರಕೆರೆ ಗ್ರಾಮದ 72 ವರ್ಷದ ದೇವಮ್ಮಗೂ ಹೃದಯ ಸ್ತಂಭನವಾಗಿದೆ. ಇತ್ತ ಮೈಸೂರಿನಲ್ಲಿ ಜಿಮ್ ಮಾಡ್ತಿದ್ದಾಗಲೇ ಸಾವನ್ನಪ್ಪಿದ್ರು ಶ್ರೀಧರ್. ಕಳೆದ ವಾರ ಹಾಸನದ ಜುಂಚನಹಳ್ಳಿ ನಿವಾಸಿ 51 ವರ್ಷದ ಶ್ರೀಧರ್ ಸಾವನ್ನಪ್ಪಿದ್ರು. 10 ದಿನಗಳ ಹಿಂದೆಯಷ್ಟೇ ಜಿಮ್ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಹೃದಯಾಘಾತವಾಯಿತು. ಈ ಮೂಲಕವಾಗಿ ಸಾವಿನ ಸಂಖ್ಯೆ ಹಾಸನದಲ್ಲಿ 32ಕ್ಕೆ ಏರಿಕೆಯಾಗಿದೆ. ಆದರೆ ಇದಕ್ಕೆ ನಿಖರ ಕಾರಣ ಏನು? ಕೊರೋನಾ ವ್ಯಾಕ್ಸಿನ್ ಏನಾದರೂ ಈ ರೀತಿ ಆಗಿದೆಯಾ ಅಥವಾ ಲೈಫ್ ಸ್ಟೈಲಿಂದ ಏನಾದರೂ ಈ ರೀತಿ ಆಗಿದೆಯಾ, ವಯೋಸಹಜ ಕಾಯಿಲೆನ ಅಂತ ನೋಡೋದಾದ್ರೆ ಸಣ್ಣ ಪುಟ್ಟ ವಯಸ್ಸಿನವರು ಕೂಡ ಅಲ್ಲಿ ತೀರ್ಕೊಳ್ತಾ ಇದ್ದಾರೆ. ಇನ್ನು ಆರೋಗ್ಯಾಧಿಕಾರಿಗಳು ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದಾರೆ ಸೂಕ್ತ ತನಿಖೆಯನ್ನು ನಡೆಸುವಂತೆ. ಆದರೆ ಕೆಲವೊಂದು ಕುಟುಂಬಸ್ಥರು ಇದಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಲಭ್ಯವಾಗ್ತಾ ಇದೆ. ಈಗಾಗಲೇ ಒಂದು ತಂಡ ನಿಯೋಜನೆ ಆಗಿದೆ. ಅತಿ ಹೆಚ್ಚಾಗಿ ಅಲ್ಲಿ ಸಾವಾಗ್ತಾ ಇರೋದ್ರಿಂದಾಗಿ ಸರ್ಕಾರ ಕೂಡ ಆತಂಕಕ್ಕೆ ಒಳಗಾಗಿದೆ. 20 ರಿಂದ 45 ವರ್ಷದೊಳಗಿನವರೇ ಹೆಚ್ಚು ಹೃದಯಾಘಾತವಾಗ್ತಾ ಇದೆ. 45 ವರ್ಷದೊಳಗಿನ 11 ಜನರಲ್ಲಿ ಹೃದಯಾಘಾತ ಆಗಿದೆ. ಹಾಸನ ಜಿಲ್ಲೆಯಲ್ಲೇ ಯುವಜನತೆಯನ್ನ ಹೃದಯ ಸ್ತಂಭನ ಕಾಡ್ತಾ ಇದೆ. 20 ವರ್ಷದ ಒಳಗಿನ 4 ಈಗಾಗಲೇ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. 20 ರಿಂದ 50 ವರ್ಷದ ನಡುವಿನ ಜನರು ಕೂಡ ಇಲ್ಲಿ ಬಲಿಯಾಗಿದ್ದಾರೆ. 14 ಜನ. 50 ವರ್ಷ ಮೇಲ್ಪಟ್ಟಂತ 14 ಜನರನ್ನ ಬಲಿ ಪಡೆದಿದೆ ಹೃದಯಾಘಾತ. ಕೇವಲ 43 ದಿನಗಳ ಅಂತರದಲ್ಲಿ 32 ಜನರು ಸಾವನ್ನಪ್ಪಿದ್ದಾರೆ. ಎಷ್ಟೇ ಚಿಕಿತ್ಸೆಗೆ ಪ್ರಯತ್ನ ಮಾಡಿದ್ರೂ ಕೂಡ ಸಾಲು ಸಾವಾಗ್ತಾ ಇದೆ. ಅಂದ್ರೆ ಏಕಾಏಕಿ ಹಠಾತ್ ನಿಧನ ಆಗ್ತಾ ಇದೆ. ಎದೆನೋವು ಅಂತ ಹೇಳ್ಕೊಳ್ತಾರೆ, ಇನ್ನು ಮರುಕ್ಷಣದಲ್ಲಿ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಷ್ಟರಲ್ಲೇ ಅವರು ಸಾವನ್ನಪ್ಪಿದ್ದಾರೆ. ಕೆಲವರು ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆಯನ್ನು ಪಡ್ಕೊಳ್ತಿರ್ತಾರೆ, ಆದರೆ ಸಕ್ಸಸ್ ಆಗದೆ ತೀರ್ಕೊಳ್ತಾ ಇದ್ದಾರೆ. ಇನ್ನು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಹಾಸನ ಪ್ರತಿನಿಧಿ ಮಂಜುನಾಥ್ ಇದ್ದಾರೆ. ಮಂಜುನಾಥ್, ಕ್ಷಣಕ್ಕೂ ಕೂಡ ಆತಂಕ ಹೆಚ್ಚಾಗ್ತಾ ಇದೆ ಹಾಸನ ಜನತೆಗೆ. ಯಾವ ಕ್ಷಣದಲ್ಲಿ ನಮ್ಮ ಮನೆಯಲ್ಲಿ ಏನಾಗ್ಬಿಡ್ತು ಅನ್ನುವಂಥ ಆತಂಕ. ಯಾಕಂದ್ರೆ ಈಗಾಗಲೇ 32 ಸಾವಾಗಿರೋದು. ಒಂದು ಕಡೆ ಸರ್ಕಾರ ಕೂಡ ಈಗಾಗಲೇ ಸೂಕ್ತ ತನಿಖೆಗೆ ನಿರ್ಧಾರ ಕೂಡ ಮಾಡಿದೆ. ಆದರೆ ಕುಟುಂಬಸ್ಥರು ಕೆಲವೊಂದು ಕಡೆ ಸಪೋರ್ಟ್ ಮಾಡ್ತಿಲ್ಲ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಏನೆಲ್ಲ ಬೆಳವಣಿಗೆಗಳಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ? ಶಕುಂತಲಾ, ಹೌದು, ಹಾಸನ ಜಿಲ್ಲೆಯಲ್ಲಿ ಕಳೆದ 43 ದಿನಗಳಿಂದ ನಡೆಯುತ್ತಿರ್ತಕ್ಕಂಥ ಈ ಒಂದು ಬೆಳವಣಿಗೆ ಜಿಲ್ಲೆಯ ಜನರನ್ನ ಸಹಜವಾಗಿಯೇ ಒಂದು ರೀತಿ ಆತಂಕಕ್ಕೆ ದೂಡಿದೆ. ಮೇ 20ರಿಂದ ಶುರುವಾಗಿರ್ತಕ್ಕಂಥ ಈ ಒಂದು ಹಠಾತ್ ಹೃದಯಾಘಾತದ ಸಾವುಗಳ ಸರಣಿ ನಿಲ್ತಾ ಇಲ್ಲ. ನಿನ್ನೆ ರಾತ್ರಿಯಿಂದ ಈ ಕ್ಷಣದವರೆಗೆ ಒಟ್ಟು 5 ಈ ಒಂದು ಹಠಾತ್ ಎದೆ ನೋವಿನಿಂದ ಮೃತಪಟ್ಟಿರ್ತಕ್ಕಂಥ ಘಟನೆ ಬೆಳಕಿಗೆ ಬರ್ತಾ ಇದೆ. ಅದರಲ್ಲಿ ಜುಲೈ 1ನೇ ತಾರೀಕು ಸಂಪತ್ ಕುಮಾರ್ ಅವರು ಮೃತಪಟ್ಟಿದ್ರೆ, 10 ದಿನಗಳ ಹಿಂದೆ ಹಾಸನ ಜಿಲ್ಲೆ ಹೊಳೆನರಸೀಪುರ ತಾಲೂಕಿನ ಜುಂಜನಹಳ್ಳಿ ಗ್ರಾಮದ ಶ್ರೀಧರ್ ಅಂತಕ್ಕಂಥವ್ರು ಮೈಸೂರಿನಲ್ಲಿ ನೆಲೆಸಿರ್ತಾರೆ. ಅವರು 10 ದಿನಗಳ ಹಿಂದೆ ಮೈಸೂರಿನ ವಿಜಯನಗರ ಬಡಾವಣೆಯಲ್ಲಿ ಜಿಮ್ಗೆ ಹೋಗಿ ಜಿಮ್ ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಥ್ರೆಡ್ ಮಿಲ್ ಬಳಸ್ತಾ ಇರ್ತಾರೆ. ಥ್ರೆಡ್ ಮಿಲ್ ಬಳಸ್ತಾನೆ ಹಾಗೆ ಕುಸ್ತು ಬಿದ್ದು ಮೃತಪಟ್ಟಿದ್ದಾರೆ. ಅವರ ಸಾವು ಈಗಷ್ಟೇ ಗೊತ್ತಾಗ್ತಾ ಇದೆ. ಒಟ್ಟಾರೆಯಾಗಿ ಹಾಸನ ಜಿಲ್ಲೆಯಲ್ಲಿ ಕೇವಲ 43 ದಿನಗಳಲ್ಲಿ 32 ಜನರು ಈ ಒಂದು ಹಠಾತ್ ಎದೆ ನೋವು ಅಂತೇಳಿ ಕುಸ್ತು ಬಿದ್ದು ಹೃದಯಾಘಾತಕ್ಕೆ ಬಲಿಯಾಗಿರ್ತಕ್ಕಂಥ ಒಂದು ಘಟನೆ ಬೆಳಕಿಗೆ ಬರ್ತಾ ಇರ್ತಕ್ಕಂಥದ್ದು. ಒಟ್ಟು ಇದರಲ್ಲಿ 20 ವರ್ಷದ ಒಳಗಿನ 4 ಯುವ ಜನರು ಬಲಿಯಾಗಿದ್ರೆ, 20 ವರ್ಷದಿಂದ 50 ವರ್ಷದ ನಡುವಿನ ಸುಮಾರು 14 ಜನರು ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ಹಾಗೆಯೇ 50 ವರ್ಷದ ಮೇಲ್ಪಟ್ಟ 14 ಜನ ತಮ್ಮ ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ಸೊ ಸಹಜವಾಗಿಯೇ ಹಾಸನ ಜಿಲ್ಲೆಯಲ್ಲಿ, ಇಡೀ ರಾಜ್ಯದಲ್ಲಿ ಎಲ್ಲ ಕೂಡ ಸಾಕಷ್ಟು ಹೃದಯಾಘಾತ ಆಗ್ತಿದ್ರು ಕೂಡ ಹಾಸನ ಜಿಲ್ಲೆಯಲ್ಲಿ ಈ ಒಂದು ಸಾವಿನ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಇದೆಲ್ಲವನ್ನು ಕೂಡ ಹೃದಯಾಘಾತ ಅಂತೇಳಿ ಕರೆಯೋದಕ್ಕೆ ಆಗೋದಿಲ್ಲ ಅಂತಕ್ಕಂಥ ತಜ್ಞರ ಅಭಿಪ್ರಾಯ ಆಗಿದ್ರು ಕೂಡ ಎದೆ ನೋವು ಅಂತೇಳಿ ಕುಸ್ತು ಬೀಳ್ತಕ್ಕಂಥ ಜನರ ಹಠಾತ್ ಆಗಿರ್ತಕ್ಕಂಥ ಸಾವುಗಳು ಮತ್ತೇನು ಅಂತಕ್ಕಂಥ ಪ್ರಶ್ನೆ ಸಹಜವಾಗಿ ಕಾಡ್ತಾ ಇದೆ. ವೈದ್ಯರುಗಳು ಹೇಳ್ತಿರ್ತಕ್ಕಂಥದ್ದು ಲೈಫ್ ಸ್ಟೈಲ್ ಸಮಸ್ಯೆ ಇದೆ, ಅಥವಾ ಆಹಾರ ಕ್ರಮದ ಸಮಸ್ಯೆ ಇದೆ, ಅಥವಾ ಬೇರೆ ಅಂದ್ರೆ ಅವ್ರ ಕುಟುಂಬದಲ್ಲಿ ಬೇರೆ ಹೃದಯಾಘಾತ ಆಗಿರ್ತಕ್ಕಂಥ ಸಮಸ್ಯೆಗಳು ಕೂಡ ಇದಾವೆ. ಇದೆಲ್ಲವೂ ಕೂಡ ಸಾವಿಗೆ ಕಾರಣ ಆಗ್ತಿರ್ತಕ್ಕಂಥ ಪ್ರಶ್ನೆ ಇರುವಾಗಲೂ ಕೂಡ ಇದು ಯಾವುದೇ ಸಮಸ್ಯೆ ಇಲ್ಲದಿರ್ತಕ್ಕಂಥ ಅಂದ್ರೆ ಇನ್ನೂ ಕೂಡ 20 ವರ್ಷ 25 ವರ್ಷ 30 ವರ್ಷದ ತರುಣರು ಯಾವುದೇ ಸಮಸ್ಯೆ ಇಲ್ಲ, ಅವರಿಗೆ ಹೃದಯಾಘಾತ ಅಥವಾ ಹೃದಯ ಸಂಬಂಧಿತ ಚಿಕಿತ್ಸೆ ಯಾವುದೇ ಸಮಸ್ಯೆಗೆ ಸಂಬಂಧಪಟ್ಟ ಚಿಕಿತ್ಸೆಯನ್ನು ಕೂಡ ಪಡ್ಕೊಂಡಿಲ್ಲ, ಅಥವಾ ಅವ್ರ ಲೈಫ್ ಸ್ಟೈಲ್ ಕೂಡ ಚೆನ್ನಾಗಿದೆ. ಇಷ್ಟೆಲ್ಲ ಇರುವಾಗಲೂ ಕೂಡ ಎದೆ ನೋವು ಅಂತೇಳಿ ಕುಸ್ತು ಬೀಳ್ತಾರೆ, ತಕ್ಷಣಕ್ಕೆ ಅವರು ಮೃತಪಡ್ತಾ ಇದ್ದಾರೆ. ಅಂದ್ರೆ ಈ ಸಾಮಾನ್ಯವಾಗಿ ಹೃದಯಾಘಾತ ಪ್ರಕರಣಗಳಲ್ಲಿ ವೈದ್ಯರು ಹೇಳ್ತಕ್ಕಂಥದ್ದು ಲೇಟ್ ಸಬ್ಮಿಷನ್ ಅಂತೇಳಿ, ಅಂದ್ರೆ ಹೃದಯಾಘಾತ ಆಗಿರುತ್ತೆ, ಅವರು ಆಸ್ಪತ್ರೆಗೆ ಬರೋದನ್ನ ತಡ ಮಾಡ್ತಾರೆ ಅಂತೇಳಿ. ಆದರೆ ಹಾಸನ ಜಿಲ್ಲೆಯಲ್ಲಿ ಎದೆ ನೋವು ಅಂತೇಳಿ ಕುಸ್ತು ಬೀಳ್ತಕ್ಕಂಥ ಕೆಲವೇ ಕ್ಷಣಗಳಲ್ಲಿ
ಈ ಸಾವಾಗ್ತಿರ್ತಕ್ಕಂಥದ್ದು ಜಿಲ್ಲೆಯ ಜನರನ್ನ ಆತಂಕಕ್ಕೆ ದೂಡಿದೆ. ಶಕುಂತಲಾ, ಧನ್ಯವಾದ ಮಂಜುನಾಥ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.